ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭರತ. ಇವತ್ತಿಂದ ಸಿನಿಮಾ ವಿಮರ್ಶೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ರೂಪಾಂತರ ಸಿನಿಮಾದ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದೆ. ಇದರಲ್ಲಿ ನನಗೇನೇನು ಇಷ್ಟ ಆಯಿತು, ನನಗೇನೇನು ಇಷ್ಟ ಆಗಲಿಲ್ಲ ಅನ್ನೋದನ್ನು ಆ್ಯಸ್ ಎ ಆಡಿಯನ್ಸ್ ಆಗಿ ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಮಿಥಿಲೇಶ್ ಅಂತ. ಇದರಲ್ಲಿ 4 ಪಾತ್ರಗಳು ಬರ್ತವೆ. ಅದರಲ್ಲಿ ರಾಜ್ಬಿ ಶೆಟ್ಟಿ ಕೂಡ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ. ಸೊ ಇದ್ರ ಕಥೆ ಏನಪ್ಪ ಅಂದರೆ, ಎಲ್ಲರಿಗೂ ರೇಷ್ಮೆ ಗೂಡು ಗೊತ್ತೇ ಅಲ್ವಾ. ಅದರಲ್ಲಿ ಆ ರೇಷ್ಮೆ ಹುಳು ಆ ಗೂಡನ್ನು ಹೊಡ್ಕೊಂಡು ಹೊರಗಡೆ ಬಂದು ಬಟರ್ಫ್ಲೈ ಥರ ಹಾರಾಡುತ್ತೆ. ಅದೇ ಥರ ಆ 4 ಕಥೆಗಳಲ್ಲಿ 4 ಪಾತ್ರಗಳು ಅವರ ಸಮಸ್ಯೆಗಳಿಂದ ಹೊರಗಡೆ ಬಂದು ಬಟರ್ಫ್ಲೈ ಥರ ಹಾರಾಡ್ತಾರೋ ಇಲ್ವೋ ಅನ್ನೋದೇ ಈ ಸಿನಿಮಾ. ಇದರಲ್ಲಿ ನನಗೇನೇನು ಇಷ್ಟ ಆಯಿತು ಅಂದರೆ, ಓಪನಿಂಗಲ್ಲಿ ಒಬ್ಬ ತಾತ ಬರ್ತಾನೆ. ಅವನ್ನ ಸಾಯಿಸೋಕೆ ಹೋದಾಗ ಆ ತಾತ 4 ಕಥೆಗಳನ್ನು ಹೇಳೋದಕ್ಕೆ ಶುರು ಮಾಡ್ಕೋತಾನೆ. ಅಲ್ಲೇ ನಿಮಗೆ ತುಂಬ ಇಂಟ್ರೆಸ್ಟ್ ಬಿಲ್ಡ್ ಮಾಡುತ್ತೆ, ಏನಿರ್ಬೋದು ಆ ಕಥೆಗಳು ಅಂತ. ಆಮೇಲೆ ಆ 4 ಕಥೆಗಳಲ್ಲಿ ಆ 4 ಪಾತ್ರಗಳು ಬರ್ತಾ ಹೋಗ್ತವೆ. ಆ ಪಾತ್ರಗಳು ಕೂಡ ನಿಮ್ಗೆ ತುಂಬ ಇಂಟ್ರೆಸ್ಟ್ ಬಿಲ್ಡ್ ಮಾಡ್ತಾ ಹೋಗುತ್ತೆ, ಏನಿರ್ಬೋದು ಮುಂದೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು. ಒಂದು ಭಿಕ್ಷುಕಿ, ಅಜ್ಜ ಅಜ್ಜಿ, ಮತ್ತು ರೌಡಿ ಬರ್ತಾನೆ, ಒಂದು ಹುಡುಗ ಬರ್ತಾನೆ. ಈ 4 ಪಾತ್ರಗಳು ಬರ್ತಾ ಹೋಗ್ತಿರ್ತವೆ. ಈ 4 ಕಥೆಗಳನ್ನು ಇಟ್ಕೊಂಡು ಅವ್ರಿಗೆ ಎದುರಾಗೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅವ್ರು ಹೊರಗಡೆ ಬರ್ತಾರೋ ಇಲ್ವೋ ಅನ್ನೋದು ಕೊನೆವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾನೆ ಇರುತ್ತೆ. ಸೊ ಎಲ್ಲ ಪಾತ್ರಗಳ ಆ್ಯಕ್ಟಿಂಗು ತುಂಬ ನ್ಯಾಚುರಲ್ ಆಗಿದೆ, ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಸ್ಕ್ರೀನ್ ಪ್ಲೇ ಏನೋ ಹೊಸದು ಅನಿಸುತ್ತೆ, ಯಾಕಂದರೆ 4 ಕಥೆಗಳನ್ನು ತಗೊಂಡು ಬೇರೆ ಥರನೇ ಸ್ಕ್ರೀನ್ ಪ್ಲೇ ಎಣ್ದಿದ್ದಾರೆ. ಕಥೆಯ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಕನ್ಫ್ಯೂಷನಲ್ಲಿ ಬೇರೆಯನ್ನು ಸಾಯಿಸ್ಬಿಡ್ತಾನೆ. ಅದು ಯಾಕೆ ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇಷ್ಟು ನನಗೆ ಇಷ್ಟ ಆದ ಎಲಿಮೆಂಟ್ಸ್. ಇದರಲ್ಲಿ ನನಗೇನೇನು ಇಷ್ಟ ಆಗಲಿಲ್ಲ ಅಂದರೆ, ಓಪನಿಂಗಲ್ಲಿ ಒಬ್ಬ ತಾತ ಬರ್ತಾನೆ ಕಥೆ ಹೇಳೋದಕ್ಕೆ ಅಂತ. ಆ ತಾತ ಯಾಕೆ ಬಂದ, ಏನಕ್ಕೆ ಅನ್ನೋದೇ ಕ್ಲಾರಿಟಿ ಸಿಗೋದಿಲ್ಲ ನಮಗೆ. ಆಮೇಲೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಬೋರ್ ಅನಿಸ್ತಿರುತ್ತೆ. ಕೊನೆವರೆಗೂ ಏನೋ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಬಿಲ್ಡ್ ಆಗುತ್ತೆ. ಬಟ್ ಕ್ಲೈಮ್ಯಾಕ್ಸಲ್ಲಿ ಅಷ್ಟೇನು ಸ್ಯಾಟಿಸ್ಫೈ ಅನಿಸೋದಿಲ್ಲ. ಇಲ್ಲಿ ಆ ರೇಷ್ಮೆ ಹುಳು ಆ ಗೂಡಿಂದ ಹೊರಗಡೆ ಬಂದು ಬಟರ್ಫ್ಲೈ ಆಗೋ ಬದಲು ಗೂಡೊಳಗಡೆನೆ ಆ ರೇಷ್ಮೆ ಹುಳು ಸತ್ತೋಗ್ಬಿಡುತ್ತೆ. ಅಂದರೆ ಅವರು ಆ ಸಮಸ್ಯೆಗಳನ್ನು ಎದುರಿಸಿ ಹೊರಗಡೆ ಬರಲ್ಲ, ಆ ಸಮಸ್ಯೆಯಿಂದನೇ ಸತ್ತೋಗ್ಬಿಡ್ತಾರೆ. ಆ ಕಥೆನ ಹೇಳಕ್ಕೆ ಹೋಗಿದ್ದಾರೆ. ಅದು ನನಗೆ ಆ್ಯಸ್ ಎ ಆಡಿಯನ್ಸ್ ಆಗಿ ಅಷ್ಟೇನು ಇಷ್ಟ ಆಗಲಿಲ್ಲ. ಇನ್ನೂ ಏನು ಬೆಟರ್ ಆಗಿ ಮಾಡ್ಬೋದಿತ್ತು ಅಂದರೆ, ಕ್ಲೈಮ್ಯಾಕ್ಸ್ನಿಂದ ಇಂಪ್ರೂವ್ ಮಾಡ್ಕೊಬೋದಿತ್ತು. ಕ್ಲೈಮ್ಯಾಕ್ಸಲ್ಲಿ ಏನೋ ಆಗುತ್ತೆ ಅಂತ ಅನಿಸ್ತಿರುತ್ತೆ, ಬಟ್ ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ. ಸೊ ಕ್ಲೈಮ್ಯಾಕ್ಸ್ ಸ್ವಲ್ಪ ಬೆಟರ್ ಆಗಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ಆಮೇಲೆ ಅಲ್ಲಲ್ಲಿ ಬೋರ್ ಆಗ್ತಿರುತ್ತೆ, ಜಾಸ್ತಿ ಎಳೆದ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಇದಾಗಿತ್ತು ನನ್ನ ರಿವ್ಯೂ. ಸಿನಿಮಾನ ಒಂದ್ಸರಿ ನೋಡ್ಬೋದು. ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡಿ, ನಾಳೆ ರಿಲೀಸ್ ಆಗ್ತಿದೆ. ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.